ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಮಕ್ಕಳ ಬರ್ತಡೇ ಇರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ವಿ. ದೇವಸ್ಥಾನ ಎಲ್ಲರೂ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬಂದಿರ್ತಾರೆ. ಏಕೆಂದರೆ ಇವಾಗಂತೂ ತುಂಬ ಫೇಮಸ್ ಆಗಿದೆ. ನಾವು ನಮ್ಮ ಮದುವೆ ಆದ ಹೊಸದ್ರಲ್ಲೆಲ್ಲ ಒನ್ ಟೈಮ್ 2 ಟೈಮ್ ಹೋಗಿದ್ವಿ. ಬಟ್ ಆವಾಗ ಅಷ್ಟು ಫೇಮಸ್ ಇರಲಿಲ್ಲ, ದೇವಸ್ಥಾನವೂ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಬಟ್ ಇವಾಗ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಎಷ್ಟು ರಶ್ ಇದೆ ಗೊತ್ತಾ. ಹೇಳ್ದಾಗೆ ಕಾರ್ಗಳು, ಬಸ್ಗಳು ಎಷ್ಟು ರಶ್ ಇತ್ತು ಗೊತ್ತಾ ಹೋದಾಗಲೂ ಅಷ್ಟೇ. ನನ್ನ ಮಕ್ಕಳ ಬರ್ತಡೇ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ನಮಗಿರೋದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ನಮ್ಮ ಮನೆಯಿಂದ ದೇವಸ್ಥಾನ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ನಾನು ಯಾವ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾಕೆಂದರೆ ನಾನು ತಮ್ಲೈನಲ್ಲಿ ಹಾಕಿದ್ದೀನಿ. ಭೂವರಾಹನಾಥ ಸ್ವಾಮಿ ದೇವಸ್ಥಾನ, ಹೊರನಾಡು ಕಲ್ಲಳ್ಳಿ, ನಮ್ಮ ಊರು ಬೊಮ್ಮೆನಹಳ್ಳಿಯಿಂದ ಆಲ್ಮೋಸ್ಟ್ ನಿಯರೇ ಒಂದು ಹಾಫ್ ಆನ್ ಅವರ್. ನಾವು ಅಂದರೆ ಫಾರೆಸ್ಟ್ ಕಡೆ, ಅಂದರೆ ಈ ಕಡೆ ಶಾರ್ಟ್ ಕಟ್ ಇದೆ, ಈ ಕಡೆ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಹೋಗೋದು ಫುಲ್ಲು ಗ್ರೀನರಿ, ನೀರು ಪ್ಲಸ್ ಏನೋ ಒಂಥರ, ಅಂದರೆ ಈಗಿನ ಟೈಮಲ್ಲಿ ನೀರು ಕಡಿಮೆನೇ ಇದೆ, ಹೊಳೆಯಲ್ಲಾಗಲಿ ಎಲ್ಲದರಲ್ಲೂ. ಬಟ್ ಆದ್ರೂ ಎಷ್ಟು ಗ್ರೀನರಿಯಾಗಿ ಚೆನ್ನಾಗಿತ್ತು. ಒಂಥರ ಆ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗಿದ್ದು ನನಗೆ ಮೆಮೊರೇಬಲ್ ನಿಜವಾಗ್ಲೂ. ನೋಡಿ, ನಮ್ಮೂರಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಥರ ಎಲ್ಲ ಸಿಗುತ್ತೆ ಸೈಡಲ್ಲೆಲ್ಲ. ಈ ಥರ ಸೈಡಲ್ಲೆಲ್ಲ ಸಿಗುತ್ತೆ. ಬಿಕಾಸ್ ನಾನು ಕ್ಯಾಮ್ರಾದಲ್ಲಿ ಮಾತಾಡ್ಬೋದಾಗಿತ್ತು, ಬಟ್ ಅದು ಬೈಕಲ್ಲಿ ಹೋಗ್ತಿದ್ವಿ, ಹಾಗಾಗಿ ಅದು ಸೌಂಡು ಅದೇ ಬರುತ್ತೆ, ಕ್ಲೀನಾಗಿ ಮಾತಾಡೋದು ಕೇಳಿಸಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ನಮಗಂತೂ ನಿಜ ಆಗಿದೆ ಗಾಯ್ಸ್. ನಿಜವಾಗ್ಲೂ ನಾನು ಹರಕೆ ಕಟ್ಕೊಂಡಿದ್ದೆ ಸಮ್ ಪ್ರಾಪರ್ಟಿ ಇದಕ್ಕೆ, ಬಟ್ ನಮಗಂತೂ ನೆರವೇರಿದೆ. ನಿಜವಾಗ್ಲೂ ಒಂದು ಸಲ ಹೋಗಿ ಬನ್ನಿ, ಹೋಗದೇ ಇರೋರು ಹೋಗಿ, ನಿಮಗೂ ಕೂಡ ನೆರವೇರಲಿ. ಇದೇ ಭೂವರಾಹನಾಥ ಸ್ವಾಮಿ ದೇವಸ್ಥಾನ. ಬಂದ್ವಿ ನೋಡಿ, ಎಷ್ಟು ವೆಹಿಕಲ್ಸು ಗೈಸ್, ನೀವು ನಂಬಲ್ಲ. ನಾವು ನಿಜ ಒಂದು 8 ಇಯರ್ಸ್ ಬ್ಯಾಕು 9 ಇಯರ್ಸ್ ಬ್ಯಾಕು ಹೋದಾಗ ಇಲ್ಲೆಲ್ಲ ಏನೂ ಇಲ್ಲ, ಇಷ್ಟು ಅಂಗಡಿಗಳು ಕೂಡ ಇರಲಿಲ್ಲ, ಇಲ್ಲೆಲ್ಲ ಖಾಲಿ ಖಾಲಿ. ಇವಾಗೆಲ್ಲ ಅಲ್ಲಿ ಕಟ್ಟಲಿಕ್ಕೆ ಅಂತಲ್ಲೆಲ್ಲ ಏನಿದು ಮಾಡ್ತಿದ್ದಾರೆ, ಅದು ಏನೂ ಇರಲಿಲ್ಲ. ಇವಾಗ ಅಷ್ಟು ಫೇಮಸ್ ಆಗೋಗಿದೆ, ಏಕೆಂದರೆ ಎಲ್ರಿಗೂ ಒಳ್ಳೆಯದಾಗ್ತಾ ದೇವಸ್ಥಾನವೂ ಅಷ್ಟೇ ಫೇಮಸ್ ಆಗುತ್ತೆ. ನನ್ನ ಮಕ್ಕಳ ಬರ್ಡೇ ಔಟ್ಫಿಟ್, ಎದು ಬಟ್ಟೆಗಿಂತ ಕುಶಾನಿ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಕೆಲಸ ನಡೀತಾ ಇದೆ ಅಂದ್ರೆ ಇಟ್ಕೆ ತಗೊಂಡೋಗಿ ಅಂತ ಅಪ್ಪ. 20 ರೂಪಾಯಿ ಇಲ್ಲ ಬಂದು ಇಸ್ಕೊಂಡಿರ ಅಂಗಡಿ ನೋಡ್ಕೊಳ್ಳಿ, ನನ್ನ ಹೆಸರು ಸಾಕಮ್ಮ. ಅಲ್ಲಿ ಹೊಳೆಯಲ್ಲಿ ನೀರು ಬರ್ತಿತ್ತಲ್ಲ, ಇಲ್ಲೊಂದು ಚೂರು ಇಲ್ಲ. ನಾವು ಒಂದು 6 ಮಂತ್ ಹಿಂದೆ ಒಂದು ಸಲ ಬಂದಿದ್ವಿ. ಆವಾಗ ಬಂದಾಗ ಎಷ್ಟು ನೀರಿತ್ತು ಅಂತ, ಬಟ್ ಇವಾಗ ನೀರೇ ಇಲ್ಲ ಗೈಸ್. ನಿಜವಾಗ್ಲೂ ಅಂದರೆ ಒಂದು ಮನೇನಾಗಲಿ, ಒಂದು ಪ್ಲೇಸೇ ಆಗಲಿ, ಅದು ಯಾವಾಗಲೂ ತುಂಬಿದ್ರೆ ಚಂದ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿ ನೀರಿಲ್ದಿರೋಕ್ಕೆ ಜಾಗ ನನಗೆ ನೋಡೋಕ್ಕೆ ಎಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಎಷ್ಟು ತೆಲುಗು ಅವರು, ಅಂದರೆ ಯಾರು ನಾಯ್ಡುಗಳು, ಅವರೇ ಜಾಸ್ತಿ ಇದ್ದಿದ್ದು ದೇವಸ್ಥಾನಕ್ಕೆ. ನಾನು ಹೋದಾಗ ಬರೀ ತೆಲುಗುನೇ ಎಲ್ಲ ಮಾತಾಡ್ತಾ ಇದ್ದಿದ್ದು. ಬಿಕಾಸ್ ಆಲ್ಮೋಸ್ಟು ಅವರು ವೆಂಕಟೇಶ್ವರನ ಆರಾಧಿಸ್ತಾರಲ್ವ, ಅವರೇ ಜಾಸ್ತಿ ಇರ್ತಾರೆ ಅಂತ ಅನ್ನಿಸ್ತು. ನೋಡಿ ದೇವಸ್ಥಾನ ಹೇಗಿದೆ ಅಂತ. ನನ್ನ ಮಕ್ಕಳು ಅವ್ರ ಅಪ್ಪ ಇದ್ದರೆ ನಾನಂತೂ ಬೇಡ ಅವರಿಗೆ, ಏಕೆಂದರೆ ಅವ್ರ ಅಪ್ಪ 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 ಅಂತಲೇ ಇರ್ತಾರೆ. ಇಬ್ಬರು ಕೈ ಹಿಡ್ಕೊಂಡು ಹೇಗೆ ಹೋಗ್ತಿದ್ದಾರೆ. ಅವ್ರ ಅಮ್ಮ ಅನ್ನೋದು ಹೇಳೋದೇ ಇಲ್ಲ ಅವ್ರ ಅಪ್ಪ ಇದ್ದಾಗ, ಏಕೆಂದರೆ ಅವ್ರ ಅಪ್ಪನೇ ಅವ್ರಿಗೆ ಜಾಸ್ತಿ ಇಷ್ಟ ನನ್ನ ಕಂಪೇರ್ ಮಾಡಿದ್ರೆ. ಏಕೆಂದರೆ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಹೊಡಿಯೋದು ಬಿಡೋದೆಲ್ಲ ಮಾಡ್ತಿರ್ತೀನಿ, ಬಟ್ ಅವ್ರ ಅಪ್ಪ ಮುದ್ದು ಮಾಡ್ತಿರ್ತಾರೆ ಅಂತ ಅವ್ರ ಅಪ್ಪನೇ ಜಾಸ್ತಿ ಅವ್ರು ಇಷ್ಟಪಡೋದು. ಹಾಗಾಗಿ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಾಯಿದ್ಲು. ನನಗೆ ನನ್ನ ಕುಶಾನಿ ಔಟ್ಫಿಟ್ ನಂಗೆ ಸಖತ್ ಇಷ್ಟ ಆಯಿತು. ಅವಳಿಗೆ ಏನೋ ಒಂಥರ ಕಲರ್, ಲ್ಯಾವೆಂಡರ್ ಕಲರ್, ತುಂಬ ಸೂಟು ಕೂಡ ಆಗ್ತಿತ್ತು. ಗೈಸ್, ನಾನಿಲ್ಲಿ ಒಂದು ಹೇಳಬೇಕಿತ್ತು, ಏನು ಅಂತ ಅಂದರೆ, ನೀರು ಜಾಸ್ತಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬ ಸಣ್ಣಗೆ ತಿರುಗಿಸಿದ್ರು ನೀರನ್ನ. ನಾನು ಇಲ್ಲಿ ವಿಡಿಯೋ ಮಾಡ್ಬೇಕನ್ನೋದೇನಿರಲಿಲ್ಲ, ಬಟ್ ಅಲ್ಲಿ ನೋಡಿದಾಗ ಒಂದು ಕ್ಲಿಪ್ಪಿಂಗ್ ತೊಗೋಬೇಕು ಅಂತ ಅನ್ನಿಸ್ತು. ಎಷ್ಟು ಕಡಿಮೆ ನೀರಿಗಿಟ್ಟಿದ್ದಾರೆ, ವೇಸ್ಟ್ ಮಾಡ್ತಾರೆ ಅಂತ ಥಾಟ್ ಇಷ್ಟ ಆಯಿತು. ಇದೇ ದೇವಸ್ಥಾನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಏಕೆಂದರೆ ನಮ್ಮ ಡಿಸ್ಟ್ರಿಕ್ಕಲ್ಲಿ ಇದೆ ದೇವಸ್ಥಾನ. ಇಷ್ಟು ಜನ ಬರ್ತಾರೆ ಅನ್ನೋದೇ ಏನೋ ಒಂಥರ ಖುಷಿ. ನಮಗೆ ಒಂದು ಹಾಫ್ ಆನ್ ಅವರ್ ಇದೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಅನ್ನೋದೇ ಒಂಥರ ಖುಷಿ. ಓಕೆ, ದೇವಸ್ಥಾನದೊಳಗಡೆ ಹೋಗೋಣ. ದೇವ್ರ ದರ್ಶನದು ಒಂದು ಕ್ಲಿಪ್ಪಿಂಗ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಲ್ಲೇ ಕೈ ಮುಕ್ಕೊಬಿಡಿ.
ಎಷ್ಟು ಚಂದ ಕಾಣಿಸ್ತೈತೆ ಅಂತ ಬಿಸಿಲಿರೋದಕ್ಕೂ ಅದಕ್ಕೂ. ಚೆನ್ನಾಗಿಲ್ವಾ? ಖುಷಿ ನೀನು ಬಾ ಮುಂದೆ. ಎಷ್ಟು ರಶ್ ಆಗವ್ರೆ. ನಡಿ ಬೇಗ. ಗೈಸ್, ಈ ದೇವಸ್ಥಾನದ ಒಂದು ಬಲವಾದ ನಂಬಿಕೆ ಏನು ಅಂತಂದರೆ, ಮನೆ ಕಟ್ಟೋಕ್ಕಾಗದೇ ಇರೋರು ಮತ್ತು ಪ್ರಾಪರ್ಟಿ ತಗೊಳಕ್ಕಾಗದೇ ಇರೋರು ಇಲ್ಲಿ ಬಂದು ಮಣ್ಣು ಪೂಜೆ ಮಾಡಿಸಿ ಇಟ್ಕೆ ಪೂಜೆ ಮಾಡಿಸಿದ್ರೆ ಎಲ್ಲ ಸುಲಭವಾಗಿ ಆಗುತ್ತೆ ಅಂತ. ಅದು ನಿಜ ಕೂಡ. ನಮಗೂ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದು ನಿಜಾನೇ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಮಣ್ಣನ್ನು ತಗೊಂಡು ಪೂಜೆ ಮಾಡಿಸಿ 11 ಸಲ ದೇವಸ್ಥಾನ ಪ್ರದಕ್ಷಿಣೆನ ಹಾಕಿಸಿ ಆ ಕಡೆ ವೆಂಕಟೇಶ್ವರ ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡಿಕೊಂಡು ಹೋಗಬೇಕು. ಅಲ್ಲೇ ಪೂಜೆ ಮಾಡಿಕೊಡ್ತಾರೆ. ತೊಗೊಂಡೋಗಿ ಮನೇಲಿಟ್ಟು ಒಂದು ವೈಟ್ ಬಟ್ಟೆಗೆ ಆ ಮಣ್ಣನ್ನು ಹಾಕಿ ಅದಕ್ಕೆ ಡೈಲಿ ನೆರವೇರೋವರೆಗೂ ಪೂಜೆ ಮಾಡಬೇಕು. ನೆರವೇರಿದ್ಮೇಲೆ ಅದೇ ಮಣ್ಣನ್ನು ತಗೋಗಿ ದೇವಸ್ಥಾನದ ಹತ್ರ ಅವ್ರಿಗೆ ಅರ್ಚಕರಿಗೆ ಹೇಳಿ ಅಲ್ಲೇ ಹಾಕಬೇಕು. ಇದು ಈ ದೇವಸ್ಥಾನದ ಒಂದು ಬಲವಾದ ನಂಬಿಕೆ. ಅದು ಕೂಡ ನಿಜಾನೂ ಕೂಡ. 200 ರೂಪಾಯಿನೋ ಟೋಕನ್ ತಗೊಳ್ತಾರೆ. ಮಣ್ಣಿನ ಪೂಜೆ ಮಾಡಿಸ್ಬೇಕು, ಇಟ್ಕೆ ಪೂಜೆ ಮಾಡಿಸ್ಬೇಕು ಅಂದರೆ ಮಣ್ಣು ಇಟ್ಕೆನ ದೇವಸ್ಥಾನದಲ್ಲೇ ಕೊಡ್ತಾರೆ. ಯಾರೆಲ್ಲ ಮಾಡಿಸಿಲ್ಲ, ಯಾರೆಲ್ಲ ಇದ್ದು ಒಂದು ಡ್ರೀಮ್ ಇದೆ, ಮನೆ ತೊಗೋಬೇಕು, ಜಮೀನು ತೊಗೋಬೇಕು, ಪ್ರಾಪರ್ಟಿಗಳು ತೊಗೋಬೇಕು ಅಂತ, ಅವರು ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ದೇವರು ಭೂವರಹನಾಥ ಸ್ವಾಮಿ, ಭೂದೇವಿನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ಅವತ್ತು ರಶ್ಶು ಅಷ್ಟು ಇರಲಿಲ್ಲ ನೋಡಿ. ಇದು ಕಲ್ಲನ್ನ ಕಟ್ತಾರೆ. ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಅಲ್ಲಿ ಕಲ್ಲನ್ನ ಕಟ್ತಾರೆ. ಆ್ಯಸ್ ಯೂಶ್ವಲ್ ನಾವಂತೂ ದೇವಸ್ಥಾನಕ್ಕೆ ಹೋದರೆ ಕಡಲೆಪುರಿ ಇಲ್ಲದೆ ಬರಲ್ಲ. ಕಡಲೆಪುರಿನ ತಗೊಂಡು ಹೊರಟ್ವಿ ಊರ ಕಡೆ. ದರ್ಶನ ಮಾಡಿಕೊಂಡು ನಮ್ಗೆ ಮತ್ತೊಂದು ಫಂಕ್ಷನ್ ಇತ್ತು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಸಾದ ಕೂಡ ತಿನ್ನಲಿಲ್ಲ. ನಂಗೆ ಅದೊಂದು ಬೇಜಾರಿತ್ತು. ನಾವು ಯಾವಾಗ ಬಂದರೂ ಪ್ರಸಾದ ತಿಂದೇ ಹೋಗ್ತಿರ್ಲಿಲ್ಲ. ಈ ಸಲ ಪ್ರಸಾದ ಕೂಡ ತಿನ್ನಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಕ್ಷಣ ಹೊರಟ್ವಿ. ನನ್ನ ಮಕ್ಳದ್ದು ಇದೊಂದು ಜಗಳ. ನಾನು ಮುಂದೆ ಕೂತ್ಕೊಳ್ತೀನಿ, ಒಬ್ಬರು ಹಿಂದೆ ಕೂತ್ಕೊಳ್ಳಲ್ಲ, ಇಬ್ಬರು ಮುಂದೆನೇ ಕೂತ್ಕೋಬೇಕು ಅಂತ ಜಗಳ ಆಡ್ತಿರ್ತಾರೆ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿಲ್ಲ ಒಂದು ಸಲ ವಿಸಿಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಥ್ಯಾಂಕ್ ಯು.